ಸೊ ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿಯೋ ಟ್ರೇಡರ್ ಆಲ್ಫಾ ಚಾನಲ್. ಓಕೆ, 3/9/25 ಏನೇನ್ ಮಾಡಿದ್ವಿ ಅನ್ನೋದನ್ನ ಫಸ್ಟ್ ಡಿಸ್ಕಷನ್ ಮಾಡೋಣ. ಆಮೇಲೆ ನಾಳೆ 4/9/2025 ಗುರುವಾರ ಏನ್ ಮಾಡ್ತೀರಿ ಅನ್ನೋದು ಇಂಪಾರ್ಟೆಂಟ್ ಇದೆ. ಅದ್ರ ಜೊತೆಗೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ ಜೊತೆಗೆ ಕೆಲವು ಆಯ್ದ ಇಂಟ್ರಾಡೇ ಸ್ಟಾಕ್ಸ್ ಗಳನ್ನ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ಲಿಕ್ಕೆ ಶುರು ಮಾಡೋಣ. ಫಸ್ಟ್ ನಿಫ್ಟಿನಲ್ಲಿ ನೀವು ಎನ್ನೇ ಡಿಸ್ಕಷನ್ ಮಾಡಿದ್ವಿ, ಯಾವ ರೀತಿ ಪೊಸಿಷನ್ಸ್ ಮಾಡ್ತಾ ಇದೀವಿ ಅನ್ನೋದು ನೋಡೋಣ. ಸೊ ಫಸ್ಟ್ ನಿಫ್ಟಿ ಒಳಗಡೆ ಒಂದು ಲೈಟ್ ಆಗಿ ಒಂದು ಎಸ್ ಎಲ್ ಹಿಟ್ ಆಯ್ತು, ಬಟ್ ಇಲ್ಲಿ ಒಂದು ಕಲಿಕೆ ಸಿಕ್ತು ಎಂ ಪ್ಯಾಟರ್ನ್ ಬಗ್ಗೆ. ಓಕೆ, ಅಂಡ್ ನಿಮಗೆ ಇನ್ನೊಂದು ಕೂಡ ಪೋಸ್ಟ್ ಮಾಡದೆ ಮಾರ್ಕೆಟ್ ಇದ್ರ ಮೇಲೆ ಹೋಲ್ಡ್ ಮಾಡಿದ್ರೆ ಅಂತ, ಇಲ್ಲೂ ಕೂಡ ಎಂ ಪ್ಯಾಟರ್ನ್ ಸಿಕ್ತು, ಬ್ರೇಕ್ ಔಟ್ ಫೇಲ್ಯೂರ್ ನ ನೀವು ಕಂಡಿಡ್ಕೊಂಡ್ರಿ. ಎನಿವೆ, ಇದಾದ ಮೇಲೆ ನಿಮಗೆ ಬ್ಯಾಂಕ್ ಟಿಲ್ ಕೂಡ ಪಾಯಿಂಟ್ ಆಫ್ ವ್ಯೂ ಮೆಸೇಜ್ ಕೂಡ ಆಗಿತ್ತು. ಏನಪ್ಪಾ ಅಂದ್ರೆ, ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಈ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇದೆ, ಯಾವ್ದಪ್ಪ ಅಂದ್ರೆ 53,860 ಮೇಲ್ಗಡೆ ಹೈಯರ್ ಲೋ ಸಿಕ್ಕರೆ ಮಾರ್ಕೆಟ್ ನಿಮಗೆ ಈ ರೀತಿ ಟಾರ್ಗೆಟ್ ಕೊಡುತ್ತೆ ಅಂತ ಕೂಡ ಮೆಸೇಜ್ ಮಾಡಿದೆ, ಅಥವಾ ಟೆಲಿಗ್ರಾಮ್ ಅಲ್ಲಿ ಹಾಕಿದೆ. ಮಾರ್ಕೆಟ್ ನಿಜವಾಗ್ಲೂ ಆ ರೀತಿ ಮಾಡದ, ಅಂಡ್ ಫ್ಯಾಂಟಾಸ್ಟಿಕ್ ಹೈಯರ್ ಲೋ ಸ್ಟ್ರಕ್ಚರ್ಗಳು ನೋಡ್ಕೋತೀರಿ, ಚೆನ್ನಾಗಿರೋ ದುಡ್ಡು ಇಲ್ಲಿಯೂ ಕೂಡ ಕ್ರಿಯೇಟ್ ಆಯ್ತು. ಇವನ್ ಸೆನ್ಸೆಕ್ಸ್ ಅಲ್ಲಿ ಕೂಡ ನಿಮಗೆ ಪೋಸ್ಟ್ ಮಾಡಿದ್ದೇನಪ್ಪಾ ಅಂದ್ರೆ, ಎಸ್ ಮಾರ್ಕೆಟ್ ಇನ್ ಕೇಸ್ 80,450 ಮೇಲೆಗಡೆ ಏನಾದ್ರು ಹೋಲ್ಡ್ ಮಾಡ್ತಾ ಇದ್ರೆ, ಲುಕ್ ಎಟ್ ಯು, ಹೋಲ್ಡ್ ಮಾಡ್ದ ಅರೌಂಡ್ 80,650 ವರೆಗೂ ಕೂಡ ಮೊಮೆಂಟಮ್ ಆಯಿತು. ಸೊ ಓನ್ಲಿ ಒನ್ ಎಸ್ ಎಲ್ ಹಿಟ್ ಆದ್ರು ಮ್ಯಾಕ್ಸಿಮಮ್ ಟ್ರೇಡ್ಗಳು ಸಖತ್ತಾಗಿ ದುಡ್ಡು ಮಾಡ್ಕೊಂಡಿದ್ರಿ ಅಂತ ತಿಳ್ಕೊಳ್ತೀನಿ. ಅಂಡ್ ಎಷ್ಟು ಜನ ಮಾಡಿದಿರಿ ಅಥವಾ ಚೆನ್ನಾಗಿರುವ ಸಿಸ್ಟಮ್ ಕಲ್ತಿದ್ದೀರಿ ಅನ್ನೋದನ್ನ ಕಮೆಂಟ್ ಅಲ್ಲಿ ಹಾಕ್ತಿರಿ. ಲೆಟ್ ಸ್ಟಾರ್ಟ್ ಹಿಯರ್. ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀರಿ? ಸೊ ಫಸ್ಟ್ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಕಂಪ್ಲೀಟ್ ರಿವರ್ಸಲ್ ಶೋಕಾಸ್ ಮಾಡಿದೆ. ಅಂಡ್ ಈಗ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡಿದೀನಿ, 24,750 ನಿನ್ನೆಯ ಟಾಪ್ ರೆಸಿಸ್ಟೆನ್ಸ್ ಲೆವೆಲ್. ಓಕೆ, ಇದಾದ ಮೇಲೆ ಕೆಳಗಡೆ ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡ್ತೀನಿ, ದಟ್ ಈಸ್ ಹಿಯರ್. ಸೊ 24,540. ಅಂಡ್ ಇನ್ನೊಂದು ಲೆವೆಲ್ ಡ್ರಾ ಮಾಡೋಣ. ಕಮಿಂಗ್ ಟು ದ ಸ್ಮಾಲರ್ ಟೈಮ್ ಫ್ರೇಮ್ ಪ್ರಕಾರ ಇಂಪಾರ್ಟೆಂಟ್ ಲೆವೆಲ್ ಡೌನ್ ಸೈಡ್ ಅಲ್ಲಿ ಆಗೋದು ಯಾವ್ದಪ್ಪ ಅಂದ್ರೆ ಇವತ್ತಿನ ಬ್ರೇಕ್ಔಟ್ ಲೆವೆಲ್, ದಟ್ ಇಸ್ 24,650 ಲೆವೆಲ್ ಆಗತ್ತೆ. ಸೊ ಈಗ ಮಾರ್ಕೆಟ್ ಈ ರೀತಿ ಕಂಡು ಹಿಡ್ಕೊಂಡಿದೀವಿ, ಈ ರೀತಿ ಇದೆ ಅಂತ ಹೇಳಿ. ಇನ್ ಕೇಸ್ ನಾಳೆ ಮಾರ್ಕೆಟ್ ಇದನ್ನ ದಾಡ್ದಪ್ಪ, 24,750 ದಾಟ್ಕೋತಾನೆ ಅಂಡ್ ಮೇಲ್ಗಡೆ ಹೋಗ್ತಾನಪ್ಪ ಅಂದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಮಾಡ್ತಾ ಇರೋದು ಸಾಮಾನ್ಯ ಇಲ್ಲ, 24,900. ಅದನ್ನು ದಾಟಿದ್ರೆ ಸೈಕಾಲಜಿಕಲ್ ನಂಬರ್ ಇದೆ, 25,000 ಲೆವೆಲ್. ಸೊ ಇವೆಲ್ಲ ಲೆವೆಲ್ ನ ಮಾರ್ಕ್ ಮಾಡ್ಕೊಳ್ಳಿ, ದೇ ಆರ್ ವರ್ಕ್ ಲೈಕ್ ಅಟ್ರಾಕ್ಷನ್ ಝೋನ್. ಸೊ ಇದನ್ನ 15 ನಿಮಿಷಕ್ಕೆ ಸ್ವಿಚ್ ಮಾಡ್ತೀನಿ ಅಂಡ್ ಆಕ್ಷನ್ ಶುರು. ಓಕೆ, ನೋಡ್ಕೊಳ್ತೀರಿ ನಿನ್ನೆ ಮಾರ್ಕೆಟ್ ಏನಾಗಿತ್ತು, ಎಂ ಪ್ಯಾಟರ್ನ್ ರೀತಿ ಮಾಡಿ ಕೆಳಗಡೆ ಬಿದ್ದಿದ್ದ, ಬಾಕ್ಸ್ ಬ್ರೇಕ್ ಡೌನ್ ನ ಡಿಸ್ಕಷನ್ ಮಾಡಿದ್ವಿ. ಮಾರ್ಕೆಟ್ ಇವತ್ತು ಎಲ್ಲವನ್ನೂ ರಿಕವರ್ ಮಾಡ್ಕೊಂಡಿದ್ದಾನೆ. ಈಗ ನಾವು ಕಾಣೋದೇನಪ್ಪಾ ಅಂದ್ರೆ, ನಾಳೆ ಪಾಸಿಟಿವ್ ಓಪನ್ ಆಗಿ ಲೈಕ್ 24,750 ಮೇಲೆ ನಿಂತ್ಕೊಂಡಿದೆ, ಫ್ಲಾಟ್ ಆಗಿದೆ, ಪ್ರೊಫೆಷನಲ್ ಗ್ಯಾಪ್ ಅಪ್ ಆಗಿದೆ. ಸೊ ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದೆ, ಮಾರ್ಕೆಟ್ ರೆಡಿ ಟು ಬೂಮ್ ಅಂತ ತಿಳ್ಕೊಳ್ತೀರಿ. ದಿಸ್ ಇಸ್ ಮೋಸ್ಟ್ ಈಸಿಯೆಸ್ಟ್ ಫ್ರೀ ವೇ ಅಂಡ್ ಈಸಿ. ಓಕೆ, ಇಲ್ಲ ಗ್ಯಾಪ್ ಅಪ್ ಕೊಟ್ಟಿದೆ, ಡೈರೆಕ್ಟ್ ಆಗಿ 24,800 ಹತ್ರ ಕೊಟ್ಟಿದೆ. ಸೊ ಕೊಟ್ಟ ಮೇಲೆ ನಾವೇನ್ ಮಾಡ್ತೀವಿ, ಒಂದು ಮಾರ್ಕೆಟ್ ಟಾಪ್ ಬ್ರೇಕ್ ಮಾಡಿ ಹೈಯರ್ ಲೋ ಕ್ರಿಯೇಟ್ ಮಾಡಿ ಹೋಗುತ್ತೋ, ಅಥವಾ ಅರ್ಲಿಯರ್ ಝೋನ್ ರೆಸಿಸ್ಟೆನ್ಸ್ ಇತ್ತಲ್ಲ ಇದನ್ನ ಟೆಸ್ಟ್ ಮಾಡ್ಲಿಕ್ಕೆ ಬಂದ್ಬಿಟ್ಟು ಇಲ್ಲಿಂದ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಳ್ತಾನೋ, ದಟ್ ಈಸ್ ನಂಬರ್ 2 ಪಾಯಿಂಟ್ ಪ್ಲಾನ್ ಆಗುತ್ತೆ. ವೆರಾಸ್ ಮಾರ್ಕೆಟ್ ನಿಮಗೆ ಇವನ್ ಕ್ಯಾಪ್ ಡೌನ್ ಕೂಡ ಓಪನ್ ಆಗ್ಬಹುದು, ಲೈಕ್ ಲೈಟ್ ಆಗಿ 24,670 ಹತ್ರ ಓಪನ್ ಆಗಿದೆ. ಆಲ್ರೆಡಿ ಮಾರ್ಕೆಟ್ ಏನಾಗುತ್ತೆ, ಈ ರೀತಿ ಮಾಡ್ತಾನೆ. ಆಗಪ್ಪ ಅಂದ್ರೆ ಇಲ್ಲಿರುವ ವೀಕ್ ಬಯರ್ಸ್ ಇರ್ತಾರಲ್ಲ, ಇವ್ರನ್ನ ತೆಗೆದು ಹಾಕುವಂತ ಕೆಲಸ ಇಲ್ಲಿ ನಡೀತದೆ. ಸೊ ಇಲ್ಲಿ ನಡೆದ ಮೇಲೆ ಏನಾಗುತ್ತೆ, ಮಾರ್ಕೆಟ್ ಎಲ್ಲರೂ ಓಕೆ ಅರ್ಲಿಯರ್ ನಿನ್ನೆ ಬಯರ್ಸ್ ಎಲ್ಲ ಹೋಗ್ತಾರೆ, ಸ್ಮಾರ್ಟ್ ಮನಿ ಏನ್ ಮಾಡುತ್ತೆ, ಅಕ್ಯುಮುಲೇಟ್ ಮಾಡ್ತಾ ನೀಟಾಗಿ ಕರ್ಕೊಂಡು ಹೋಗುತ್ತೆ. ಇದು ರೀತಿ ಒಂದಿದೆ. ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಲೈಕ್ 24,620 ಹತ್ರ ಓಪನ್ ಆಯ್ತು. ಓಕೆ, ಒನ್ ಆಫ್ ದ ಮೇಜರ್ ಲೆವೆಲ್ ಡ್ರಾ ಮಾಡಿದೀವಲ್ಲ, ಈ ರೀತಿ ಓಪನ್ ಆಗಿದೆ. ಏನಾಯ್ತು ಸರ್, ನಿನ್ನೆ ಬ್ರೇಕ್ ಡೌನ್, ಇವತ್ತು ಬ್ರೇಕ್ಔಟ್. ಸೊ ಇದು ಲೆವೆಲ್ ಏನಾಗುತ್ತೆ, ವ್ಯಾಲ್ಯೂ ಝೋನ್ ಸರ ಕೆಲಸ ಮಾಡುತ್ತೆ. ಸೊ ಇಲ್ಲಿ ನಿಮಗೆ ಬೈಯಿಂಗ್ ಸ್ಟ್ರಕ್ಚರ್ ಸಿಕ್ಕರೆ, ಎಸ್ ಯು ಕ್ಯಾನ್ ಟ್ರೈ ಫಾರ್ 24,750. failure of 24,650, it will go downside 24,550. It's a easy system. ಇದನ್ನು ಕೂಡ ಫ್ರೀವೇ, ಇದನ್ನು ಕೂಡ ಫ್ರೀವೇ, ಇದನ್ನು ಕೂಡ ಫ್ರೀವೇ ತರ ಥಿಂಕ್ ಮಾಡ್ತೀರಿ. ಸೊ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಸಿಸ್ಟಮ್ ಕೂಡ ಆಗಿದೆ ಅಂಡ್ ಎಲ್ಲಾ ಆಂಗಲ್ ಇಂದ ಡಿಸ್ಕಷನ್ ಮಾಡಿದೀವಿ. ಇಲ್ಲಿ ಓಪನ್ ಇಂಟ್ರೆಸ್ಟ್ ಒಂದು ರೌಂಡ್ ಅಪ್ ನೋಡ್ಬಿಡೋಣ. ಸೊ ಓಪನ್ ಇಂಟ್ರೆಸ್ಟ್ ಪ್ರಕಾರ ನೋಡ್ಕೋತಿದ್ರಿ, ನಿಫ್ಟಿ ಒಳಗಡೆ 24,700 ಹತ್ರ ನಿಮಗೆ ಪುಟ್ ನಲ್ಲಿ ಹೆವಿ ಬಿಲ್ಟಪ್ ಕಾಣ್ತಾ ಇದೆ. ವೆರಾಸ್ 24,800 ಕೂಡ ಕಾಂಪಿಟೇಟಿವ್ಲಿ ನೋಡಿದ್ರೆ ಓಕೆ ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ. ಸೊ ಮಾರ್ಕೆಟ್ ಹೈ ಚಾನ್ಸ್ ಇದೆ ನಿಮಗೆ 25,000 ಲೆವೆಲ್ ವರೆಗೂ ಈ ವೀಕ್ ಎಂಡ್ ವರೆಗೂ ಬರುವ ಚಾನ್ಸ್ ಇದೆ, ಇನ್ ಕೇಸ್ ಮಾರ್ಕೆಟ್ ಸಸ್ಟೈನ್ ಆಗಿ ನಾಳೆ ಮಾರ್ಕೆಟ್ ಪಾಸಿಟಿವ್ ಮೊಮೆಂಟಮ್ ಶೋಕಾಸ್ ಮಾಡಿದ್ರೆ. ಓಕೆ, ಇಷ್ಟೆಲ್ಲ ಡಿಸ್ಕಷನ್ ಆದ್ಮೇಲೆ ನಾಳೆ ಎಕ್ಸ್ಪೈರಿ ಇರೋದು ಸೆನ್ಸೆಕ್ಸ್ ಹಿಯರ್ ಎಕ್ಸ್ಚೇಂಜ್ ಆಗಿದೆ, ನಿಫ್ಟಿ ಇದು ಓಕೆ
ಮಂಗಳವಾರ ಶಿಫ್ಟ್ ಆಗಿದೆ, ಇದು ಗುರುವಾರಕ್ಕೆ ಶಿಫ್ಟ್ ಆಗಿದೆ. ಸೊ ಎನಿವೇ ಇಲ್ಲಿ ಫಸ್ಟ್ ಶುರು ಮಾಡೋಣ. ಡಿ ಆಂಗಲ್ ಸ್ವಿಚ್ ಮಾಡ್ತೀನಿ. ಇದನ್ನು ಕೂಡ ಸೆನ್ಸೆಕ್ಸ್ ಅಲ್ಲಿ ಕೂಡ ಮೇಜರ್ ಲೆವೆಲ್ ಡ್ರಾ ಮಾಡೋಣ. ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ. ಸೊ ಫ್ರೆಶ್ ಲೆವೆಲ್ಸ್ ನ ಅರ್ಥ ಮಾಡ್ಕೊಳ್ಳಿ ಟ್ರೈ ಮಾಡೋಣ. ಸೊ ಮೇಜರ್ ಲೆವೆಲ್ ನಿನ್ನೆಯ ಮೇಜರ್ ರೆಸಿಸ್ಟೆನ್ಸ್ 80,800 ಲೆವೆಲ್. ಓಕೆ, ಅದನ್ನ ದಾಟಿದ್ರೆ 81,300 ಲೆವೆಲ್. ಸೊ ಮೇಲ್ಗಡೆ ಲೆವೆಲ್ ಕ್ಲಿಯರ್ ಆಯ್ತು, ಕೆಳಗಡೆ ಲೆವೆಲ್ 80,000 ಲೆವೆಲ್. ಸೊ ಇಷ್ಟು ಕ್ರಿಯೇಟ್ ಮಾಡಿದ್ವಿ. ಓಕೆ, ಅದನ್ನ 30 ನಿಮಿಷ ಸ್ವಿಚ್ ಮಾಡ್ತೀನಿ. ಈಗ ಜಸ್ಟ್ ಲೈಕ್ ನಿಫ್ಟಿ ತರಾನೇ ಇಲ್ಲಿ ಎಕ್ಸ್ಪೈರಿ ಇರೋದ್ರಿಂದ 80,800 ಮೇಲೆಗಡೆ ಮಾರ್ಕೆಟ್ ಪಾಸಿಟಿವ್ ಆಗಿ ಹೋಗ್ಲಿ ಅಥವಾ ನಿಮ್ಗೆ ಗ್ಯಾಪ್ ಅಪ್ ಆಂಗ್ಲಿಂದ ಹೋಗ್ಲಿ, ಹೈಯರ್ ಲೋ ಮಾಡಿದ್ರೆ 81,000 ಅಥವಾ 81,300 ಹತ್ರ ಹೋಗ್ಬೋದು. ಅಂಡ್ 81,000 ಒಂದು ಅಟ್ರಾಕ್ಷನ್ ಲೆವೆಲ್ ಆಗ್ಬೋದು. 81,300 ಹೋದ್ಮೇಲೆ ಮಾರ್ಕೆಟ್ ಇವನ್ ಸ್ಲಿಪ್ ಆಗಿ 81,000 ಹತ್ರ ಎಕ್ಸ್ಪೈರಿ ಕೂಡ ಬರಬಹುದು ಅನ್ನೋ ಚಾನ್ಸ್ ಇದೆ. ದಿಸ್ ಇಸ್ ಓನ್ಲಿ ಫ್ರೀ ವೇ, ಜಸ್ಟ್ ಲೈಕ್ ನಿಫ್ಟಿ. ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಆಗ್ಬಿಟ್ಟು 80,800 ಹತ್ರ ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದೆ. ಯಾವ ರೀತಿ ಹಿಂದಿದೆ ಸ್ಟ್ರಕ್ಚರ್ ನೋಡ್ಕೊಳ್ತೀರಿ, ಎಂ ಪ್ಯಾಟರ್ನ್ ರೀತಿ ಅಥವಾ ಲೋವರ್ ಐ ಸ್ಟ್ರಕ್ಚರ್ ರೀತಿ ಅಥವಾ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ರೀತಿ ಯಾವ್ದೋ ಒಂದು ರೀತಿ ಕ್ರಿಯೇಟ್ ಮಾಡಿದ್ರೆ, ಅಥವಾ ಬೇರೆ ಶೆಂಗಲ್ಫಿಂಗ್ ಸಿಗ್ತಾ ಇದೆ, ಲೋವರ್ ಐ ಸ್ಟ್ರಕ್ಚರ್ ಸಿಗ್ತಾ ಇದೆ, ಯಾವ್ದೋ ಒಂದು ರೀತಿ ಸಿಗುತ್ತೆ, ಅಲ್ಲಿಂದ ಸೆಲ್ಲಿಂಗ್ ಕ್ರಿಯೇಟ್ ಆಗುತ್ತೆ. ವೆರಾಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಂಗಲ್ ಇಂದ ಕೂಡ ಥಿಂಕ್ ಮಾಡಿದ್ರು ವ್ಯಾಲ್ಯೂಬಲ್ ಏರಿಯಾ ಇದೆ 80,400. ಎಸ್, ಮಾರ್ಕೆಟ್ ಇವತ್ತು ಇದನ್ನ ದಾಟಿದ್ರೆ ಮೊಮೆಂಟಮ್ ಆಗೋದ್ ಬಗ್ಗೆ ಟೆಲಿಗ್ರಾಮ್ ಅಲ್ಲಿ ಕೂಡ ಹಾಕಿದೆ. ವ್ಯಾಲ್ಯೂಬಲ್ ಸಪೋರ್ಟ್ ತರ ಕೆಲಸ ಮಾಡುತ್ತೆ. ಮಾರ್ಕೆಟ್ ಇವನ್ 80,500 ಹತ್ರ ಕೂಡ ಎಕ್ಸ್ಪೈರ್ ಆಗಲು ಕೂಡ ನಿಮಗೆ ಸೈಡ್ ವೇ ಟೈಮ್ ಪಾಸ್ ಕೂಡ ಮಾಡಬಹುದು. ಇನ್ ಕೇಸ್ ಮಾರ್ಕೆಟ್ 80,450 ಟು 80,700 ಒಳಗಡೆ ಟೈಮ್ ಪಾಸ್ ಆದ್ರೆ. ವೆರಸ್ 80,400 ಫೇಲ್ ಆದ್ರೆ ಮಾರ್ಕೆಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ 80,200 ಅಥವಾ 80,000 ಇಸ್ ಆಲ್ಸೋ ಎಕ್ಸ್ಪೈರಿ ಪಾಯಿಂಟ್ ಅಂತ ತಿಳ್ಕೊಳ್ತೀರಿ. ಸೊ ಇದನ್ನ ಇನ್ನೂ ಬ್ರೀಫ್ ಆಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಆಪ್ಷನ್ ಚೈನ್ ನೋಡ್ಕೋತೀರಿ. ಆಪ್ಷನ್ ಚೈನ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿರೋದು 80,500 ನಲ್ಲಿ ಪುಟ್ ನಲ್ಲಿ ಬಿಲ್ಟ್ ಅಪ್ ಆಗಿದೆ. ಬರಸ್ ಕಾಲ್ ನಲ್ಲಿ ಕೂಡ ಇವೆ, ಬಟ್ ಇವನ್ಲಿ ಕಡಿಮೆ 10, 11 ಲಕ್ಷ ಈ ರೀತಿ ಇದೆ. ಸೊ ಲಾಜಿಕಲ್ ಥಿಂಕ್ ಮಾಡ್ಕೋತಾರೆ ಮಾರ್ಕೆಟ್ ನಿಮಗೆ ಫ್ರೀ ವೇ ಕೊಡುತ್ತೆ. ಇನ್ ಕೇಸ್ ಮಾರ್ಕೆಟ್ 80,800 ಮೇಲೆಗಡೆ ಇನ್ ಕೇಸ್ ಏನೋ ಸಸ್ಟೈನ್ ಆದ್ರೆ ನೆಕ್ಸ್ಟ್ ಲೆವೆಲ್ 81,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು ಅಂಡ್ ರೌಂಡ್ ಸೈಕಾಲಜಿ ಕೂಡ. ಅಂಡ್ 81,300 ಇಸ್ ಅ ನೆಕ್ಸ್ಟ್ ಲೆವೆಲ್ ಸ್ಟೆಪ್ ಅಂತ ತಿಳ್ಕೊಳ್ತೀರಿ. ವೆರಸ್ ಕೆಳಗಡೆ ಬಿತ್ತಪ್ಪ ಅಂದ್ರೆ 80,500 ಕೆಳಗಡೆ ಕಂಟಿನ್ಯೂಸ್ಲಿ ಮೇಂಟೈನ್ ಮಾಡಬೇಕು. ಆವಾಗಲೂ ಕೂಡ ಮಾರ್ಕೆಟ್ ಸ್ಲೋಲಿ ಬೀಳ್ಬಹುದು, ಬಿಕಾಸ್ ಇಲ್ಲಿ ಆಲ್ರೆಡಿ ಪುಟ್ಗಳು ಹೆವಿಲಿ ಬಿಲ್ಟ್ ಆಗಿ ಕುತ್ಕೊಂಡಿವೆ. ಸೊ ಇನ್ ಕೇಸ್ ಕೆಳಗಡೆ ಬಂದ್ರೆ ಸೈಡ್ ವೇಸ್ ನೆಗೆಟಿವ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ. ಲೆಟ್ಸ್ ಸಿ ಹಿಯರ್ ಬ್ಯಾಂಕ್ ನಿಫ್ಟಿ ಒಂದು ಬಂಬಾರ್ಡ್ಮೆಂಟ್ ಮೊಮೆಂಟಮ್ ಅಂಡ್ ಇನ್ನೊಂದು ಬೆಸ್ಟ್ ಮೊಮೆಂಟಮ್ ಬಗ್ಗೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ಏನಪ್ಪಾ ಅಂದ್ರೆ ಮೇಜರ್ ಲೆವೆಲ್ ಆಗಿತ್ತು, ಮೇಕ್ ಆರ್ ಬ್ರೇಕ್ ಲೆವೆಲ್. ಅಲ್ಲಿಂದನೇ ಮಾರ್ಕೆಟ್ ಈಗ ಈ ರೀತಿ ಟರ್ನ್ ತೋರಿಸಿದೆ. ಸೊ ಈ ಟರ್ನ್ ನಿಜವಾಗಲೂ ನೀಟ್ ಆಗದ. ಲುಕ್ ಹಿಯರ್, ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇದೆ 53,600 ಹತ್ರ ನೀಟಾಗಿ ನಿಮಗೆ ರಿವರ್ಸ್ ಆಗಿ ತೋರಿಸಿದೆ. ಅಂಡ್ ಈಗ ಇದನ್ನ ಲಾಜಿಕಲ್ 1 ಅವರ್ ಸ್ವಿಚ್ ಮಾಡ್ಕೊಳ್ಳಿ. 1 ಅವರ್ ಸ್ವಿಚ್ ಮಾಡ್ಕೊಂಡ್ರೆ ಏನೋ ಸ್ಟ್ರಕ್ಚರ್ ಕಾಣುತ್ತೆ. ಯಾವ ರೀತಿ? ಸರ್, ಡಬ್ಲ್ಯೂ ಪ್ಯಾಟರ್ನ್ ರೀತಿ ಕಾಣುತ್ತೆ. ವೆರಿ ಗುಡ್. ಅದ್ರ ಜೊತೆಗೆ ಮಾರ್ಕೆಟ್ ನಲ್ಲಿ ಪ್ರೈಸ್ ಕಾನ್ಸಲ್ಟೇಷನ್ ತರದ ಕಾಣ್ತಾ ಇದೆ. ಲುಕ್ ಹಿಯರ್, ಪ್ರೈಸ್ ಕಾನ್ಫಿಡೆನ್ಸ್ ಅಂದ್ರೆ ಈ ಬಾಕ್ಸ್ ಒಳಗಡೆ ಇದೆ. ಸೊ ನಾಳೆ ಈ ಬಾಕ್ಸ್ ಹೊರಗಡೆ ಬಂತು ಅಂತ ತಿಳ್ಕೊಳ್ಳಿ. ದಿಸ್ ಇಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಫ್ರೀ ಬುಲಿಶ್ ಮೊಮೆಂಟಮ್ ಹಿಯರ್. ಸೊ ಅವಾಗ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಣ. ಫಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನೆಲ್ಲ ಡ್ರಾ ಮಾಡ್ಬಿಡೋಣ. ಲೆಟ್ಸ್ ಡ್ರಾ ಇಂಪಾರ್ಟೆಂಟ್ ಲೆವೆಲ್ ಹಿಯರ್. ಸೊ ಒಂದು 54,500 ಲೆವೆಲ್ ಆಗುತ್ತೆ. 400 ಲೆವೆಲ್ ಒಂದು ಮೇಜರ್ ಲೆವೆಲ್ ಇದೆ. 54,600 ಇವೆಲ್ಲ ಟರ್ನಿಂಗ್ ಪಾಯಿಂಟ್ಸ್ ಇದೆ. ಅಂಡ್ 55,000 ಲೆವೆಲ್ಗಳು ಮೇಜರ್ ಲೆವೆಲ್ ಇದೆ. ನಾಳೆ ನಿಮಗೆ ಫ್ಲಾಟ್ ಆಗಿ ಓಪನ್ ಆಯ್ತು ಅಂಡ್ ರೇಂಜ್ ಒಳಗಡೆ ಇದ್ದಪ್ಪ ಅಂದ್ರೆ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾ ಅಂದ್ರೆ ಈ ಬೌಂಡ್ರಿಯಿಂದ ಈ ಬೌಂಡ್ರಿವರೆಗೂ ಥಿಂಕ್ ಮಾಡಬಹುದು. ಇದು ಒಂದೇ ಕೆಲಸ ಆಗುತ್ತೆ. ವೆರಾಸ್ ಈ ಬಾಕ್ಸ್ ಹೊರಗಡೆ ಬಂದ್ರೆ, ಬಾಕ್ಸ್ ಬ್ರೇಕ್ಔಟ್ ಪ್ರಕಾರ ಈ ಬಾಕ್ಸ್ ಡಬಲ್ ಸೈಜ್ ಟಾರ್ಗೆಟ್ ಮಾಡ್ಕೊಂಡ್ರೆ ಮಿಡಲ್ ಸ್ಟಾಪರ್ಸ್ ಇಟ್ಕೊಂಡು ಮಿನಿಮಮ್ 55,000 ವರೆಗೂ ಥಿಂಕ್ ಮಾಡಬಹುದು. ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಇಂದ ಆಪ್ಷನ್ ಬೈಂಗ್ ಕಡೆನೇ ಹೋಗ್ಬೇಕಾವು, ಇಲ್ಲಾಂದ್ರೆ ಫ್ಯೂಚರ್ ನಲ್ಲಿ ಲಾಂಗ್ ಹೋಗ್ತೀರಿ ಬ್ಯಾಂಕ್ ನಿಫ್ಟಿ. ಸೊ ಈ ರೀತಿ ಥಿಂಕ್ ಮಾಡಲಿಕ್ಕೆ ಬಹಳ ಬೆಸ್ಟ್ ಇದೆ ಬ್ಯಾಂಕ್ ನಿಫ್ಟಿ. ಇವನ್ ಗ್ಯಾಪ್ ಅಪ್ ಕೊಟ್ರೆ ಲಾಜಿಕಲ್ ಥಿಂಕ್ ಹಿಯರ್ 54,400 ಹತ್ರ ಕೊಟ್ರೆ ವೇಟ್ ಮಾಡಿ, ಮಾರ್ಕೆಟ್ ಇಲ್ಲಿ ಬಂದು ಟೆಸ್ಟ್ ಮಾಡಿ ಉಲ್ಟಾ ಹೋಗ್ತಾನ, ಅಥವಾ ಇದನ್ನ ಫೇಲ್ ಮಾಡಿ ಕೆಳಗಡೆ ಬೀಳ್ತಾನ, ಅಥವಾ ಇದನ್ನ ಹೋಲ್ಡ್ ಮಾಡಿ ಹೈಯರ್ ಲೋ ಮಾಡ್ತಾನ ಅನ್ನೋದೇ ಕ್ವೆಶನ್ಸ್ ಮಾರ್ಕ್ ಇವೆ. ಸೊ ಇವೆಲ್ಲ ಡಿಸ್ಕಷನ್ ಆಗಿದೆ ಬ್ಯಾಂಕ್ ನಿಫ್ಟಿ ಒಳಗಡೆ. ಲಾಜಿಕಲ್ ಲೆವೆಲ್ಸ್ ನ ಮತ್ತೊಂದು ಒಳಗಡೆ ಬಾಟಮ್ ಅಲ್ಲಿ ಮಾಡ್ತೀನಿ. ದಟ್ ಇಸ್ ಮಿಡಲ್ ಲೆವೆಲ್ 53,860 ಲೆವೆಲ್. ಅಂಡ್ ಇವತ್ತು ಮಾರ್ಕೆಟ್ ಅದನ್ನ ಬ್ರೇಕ್ಔಟ್ ಮಾಡಿದೆ. ನಾಳೆ ಈ ಜಾಗ ನಿಮಗೆ ಸಪೋರ್ಟ್ ತರಾನೇ ಹೆಲ್ಪ್ ಮಾಡುತ್ತೆ. ಸೊ ವ್ಯಾಲ್ಯೂ ಝೋನ್ಸ್ ನ ಮಾರ್ಕ್ ಮಾಡ್ಕೊಂಡಿದ್ರಿ. ಲೆಟ್ಸ್ ಗೋ ಟು ಫಿನ್ ನಿಫ್ಟಿ ಹಿಯರ್. ಫಿನ್ ನಿಫ್ಟಿ ನೋಡ್ಕೋತೀರಿ 25,700 ಹತ್ರ ಇದೆ. ಅಂಡ್ ಇದು ಕೂಡ ಸೇಮ್ ಟು ಸೇಮ್ ಹೆಂಗ್ ಕಾಣುತ್ತೆ ಸರ್? ಬ್ಯಾಂಕ್ ನಿಫ್ಟಿ ತರ ಕಾಣುತ್ತೆ. ಇದನ್ನು ಕೂಡ ಮೇಜರ್ ಲೆವೆಲ್ ಡ್ರಾ ಮಾಡೋಣ. ಮೇಲ್ಗಡೆಯ ಮೇಜರ್ ಲೆವೆಲ್ 25,800. ಅಂಡ್ ಇದನ್ನ ದಾಟ್ಕೊಂಡ್ರೆ ನಾಳೆ ಮಾರ್ಕೆಟ್
6,000ವರೆಗೂ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಸೊ ಇದನ್ನು ಕೂಡ ಮಂತ್ಲಿ ಎಕ್ಸ್ಪೈರ್ ಇಂದ ಹೈಯರ್ ಲೋ ಆದ್ರೆ 26,000 ಟಾರ್ಗೆಟ್ ಮಾಡ್ತೀವಿ. ದಿಸ್ ಇಸ್ ಅ ಮೇಜರ್ ಝೋನ್, ಎಲ್ಲಿ ನೀವು ಫ್ರೀವೇ ಸಿಗುತ್ತೆ. ಇಲ್ಲ ಮಾರ್ಕೆಟ್ 25,800 ಹತ್ರ ಏನಾದ್ರು ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತಾ ಅನ್ನೋದನ್ನ ಹುಡುಕ್ತಿರಿ ಅಂಡ್ ಟ್ರೇಡ್ ಎಕ್ಸಿಕ್ಯೂಷನ್ ಮಾಡ್ತೀರಿ. ಸೊ ಇನ್ ಕೇಸ್ ಗ್ಯಾಪ್ ಡೌನ್ ಆದ್ರೆ ಈ ಜಾಗ ಮೇಜರ್ ಸಪೋರ್ಟ್ ಅಂತ ನಿಮ್ಗೆ ಗೊತ್ತೇ ಇದೆ, ಈಸಿಲಿ ಕೆಳಗಡೆ ಹೋಗೋದಿಲ್ಲ. ಸೊ ಇಲ್ಲಿ ನಿಮಗೆ ಬಾಯಿಂಗ್ ಸ್ಟ್ರಕ್ಚರ್ಗಳನ್ನೇ ಹುಡುಕ್ತೀರಿ ಅನ್ನೋದು ಫಿನ್ ನಿಫ್ಟಿ. ಲೆಟ್ಸ್ ಗೋ ಟು ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿ ಏನ್ ಹೇಳ್ತಾ ಇದೆ, 12,770 ಹತ್ರ ಇದೆ. ಸೊ ಎಲ್ಲಾ ಡ್ರಾಯಿಂಗ್ಸ್ ನಾವು ತೆಗೆದಾಕ್ತೀನಿ ಅಂಡ್ ಕ್ಲಿನಿಕಲಿ ಮೇಜರ್ ಲೆವೆಲ್ ಡ್ರಾ ಮಾಡೋಣ. ಡ್ರಾಯಿಂಗ್ಸ್ ರಿಮೂವ್. ಓಕೆ, ಲುಕ್ ಹಿಯರ್. ಮೇಜರ್ ಲೆವೆಲ್ ಇವತ್ತಿನ ನಿನ್ನೆಯ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ 12,800 ಹತ್ರ ಬರುತ್ತೆ. ಇದನ್ನ ದಾಟಿದ್ರೆ 12,900 ಅಥವಾ ಅದನ್ನ ದಾಟಿದ್ರು 13,000 ಲೆವೆಲ್ ಇದೆ. ಕೆಳಗಡೆ ಲೆವೆಲ್ ಈ ರೀತಿ ಇದೆ, ಜಸ್ಟ್ ಲೈಕ್ ಟ್ವೀಸರ್ ಪ್ಯಾಟರ್ನ್ ತರ ಕಾಣ್ತಾ ಇದೆ ನಿಮಗೆ ಟಾಪ್ ಅಲ್ಲಿ. ಎನಿವೇ ಟ್ವೀಸರ್ ಪ್ಯಾಟರ್ನ್ ಇದೆ. ಸೊ ಇಟ್ ಈಸ್ ವರ್ಕ್ ಲೈಕ್ ಅ ರಿವರ್ಸಲ್ ಅಥವಾ ಅಪ್ ಸೈಡ್ ಡೌನ್ ಸೈಡ್ ಅಂತ ಇರುತ್ತೆ. ಲೈಕ್ ಬಿಕಾಸ್ ಬೋತ್ ಹ್ಯಾವಿಂಗ್ ಈಕ್ವಲ್ ಹೈ ಈಕ್ವಲ್ ಲೋ ತರ ಇದೆ, ಅದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. 30 ಮಿನಿಟ್ಸ್ ಸ್ವಿಚ್ ಮಾಡ್ತೀರಿ. ಓಕೆ, ಲುಕ್ ಅಟ್ ಹಿಯರ್. ಬಾಕ್ಸ್ ಅಂದ್ರೆ ಏನು, ಸೊ ಬೌಂಡ್ರಿ ಒಳಗಡೆ ಕೆಲಸ ಮಾಡುತ್ತೆ. ಐದರ್ 12,800 ಇಂದ 12,665, ಓಕೆ 65 ಹತ್ರ ಇವನ್ ಗ್ಯಾಪ್ ಡೌನ್ ಅಥವಾ ಇವನ್ ಫ್ಲಾಟ್ ಆಂಗಲ್ ಓಪನ್ ಆದ್ರೆ, ಬಟ್ ಗ್ಯಾಪ್ ಅಪ್ ಆಯಿತು ಅಥವಾ ಫ್ಲಾಟ್ ಆಗಿ 12,800 ಮೇಲೆ ನಿಂತ್ಕೊಂಡಿದೆ ಆದ್ರೆ 12,900 ವರೆಗೂ ಟಾರ್ಗೆಟ್ ಈಸಿ ಇದೆ. ಎಸ್, ಯು ಕ್ಯಾನ್ ಟೇಕ್ ಅ ಟ್ರೇಡ್ ಹಿಯರ್. ಸೊ ಮೇಜರ್ ವ್ಯಾಲ್ಯೂಬಲ್ ಏನ್ ಡ್ರಾ ಮಾಡ್ತೀರಿ, 12,800, 12,650, 12,900 ಇದನ್ನು ದಾಟಿದ್ರೆ 13,000. ಸೊ ಒಂದು ಇದ್ರ ಜೊತೆಗೆ ಪ್ರೈಸ್ ಆಕ್ಷನ್ ನ ಕಾಂಬಿನೇಷನ್ ಮಾಡ್ಕೊಂಡು ಚೆನ್ನಾಗಿರುವ ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಕೋಬಹುದು. ಲೆಟ್ಸ್ ಗೋ ಟು ದ ಸ್ಟಾಕ್ ಅನಾಲಿಸಿಸ್ ಹಿಯರ್. ಇಂಪಾರ್ಟೆಂಟ್ ಯಾಕೆ ತಗೊಳ್ತಿದೀನಿ ನೋಡ್ಕೊಳ್ಳಿ ಸರ್. ಬಜಾಜ್ ಫೈನಾನ್ಸ್ ನಿಮ್ಗೊಂದು ಟ್ರಯಾಂಗ್ಯುಲರ್ ಬ್ರೇಕ್ಔಟ್ ಕೊಡುವ ಸಾಧ್ಯತೆನೆ ಶೋಕಾಸ್ ಮಾಡ್ತಾ ಇದೆ. ಇಂಪಾರ್ಟೆಂಟ್ ಲೆವೆಲ್ 896 ತರ ಮದ್ ನಿಂತ್ಕೊಂಡಿದೆ. ಲೆಟ್ಸ್ ಡ್ರಾ ಅ ಮೇಜರ್ ಲೆವೆಲ್. ಟ್ರೆಂಡ್ ಲೈನ್ ಬದಲು ನಾನು ಏನ್ ಮಾಡ್ತೀನಿ, ಪ್ಯಾರಲ್ ಚಾನಲ್ ತಗೋತೀನಿ. ಸೊ ಇದ್ರ ಪ್ರಕಾರ ಮಾರ್ಕೆಟ್ ಲುಕ್ಸ್ ಲೈಕ್ ಇನ್ ಕೇಸ್ ಏನಾದ್ರು ಬ್ರೇಕ್ಔಟ್ ಆದ್ರೆ, ಸೊ ಯು ಹ್ಯಾವ್ ಅ ಫಸ್ಟ್ ಟಾರ್ಗೆಟ್ 920 ಅಂಡ್ ನೆಕ್ಸ್ಟ್ ಈ ಗ್ಯಾಪ್ ಎಲ್ಲ ನಿಮಗೆ ಟಾರ್ಗೆಟ್ ಆಗ್ಬಹುದು. ಇವನ್ 950 ವರೆಗೂ ಚಾನ್ಸಸ್ ಇದೆ. ಸೊ ಟ್ರೈ ಮಾಡ್ತೀರಿ. ಬ್ಯಾಂಕ್ ನಿಫ್ಟಿ ಅಥವಾ ಫಿನ್ ನಿಫ್ಟಿ ಫೈನಾನ್ಷಿಯಲ್ ಸ್ಟಾಕ್ಸ್ ಗಳು ಪಾಸಿಟಿವ್ ಆಗ್ತಾ ಇದ್ರೆ, ದಿಸ್ ಇಸ್ ಅ ವೇ ಯು ಕ್ಯಾನ್ ಟೇಕ್ ಅ ಟ್ರೇಡ್ ಇನ್ ಅ ಸ್ವಿಂಗ್ ಟ್ರೇಡ್. ಹಾವೆಲ್ಸ್ ನೋಡ್ಕೋತಿದ್ರಿ, ಕ್ಲಿನಿಕಲಿ ಬೆಸ್ಟ್ ನಿಮ್ಗೆ ಏನಾಗಿದೆಪ್ಪ ಅಂದ್ರೆ ಟ್ರಾಪ್ ಕ್ರಿಯೇಟ್ ಮಾಡಿದಾನೆ. ರೆಡ್ ಕ್ಯಾಂಡಲ್ ಕೂಡ ಕೊಟ್ಟಿದ್ದಾನೆ. ನಾಳೆ ಲೋ ಬ್ರೇಕ್ ಆದ್ರೆ ಹೇಳ್ತಾ ಇದೆ ತಾನೇ ಕಾಲ್ ರೇಟ್ ಮಾಡಿ ಅಥವಾ ಫ್ಯೂಚರ್ ಶಾರ್ಟ್ ಮಾಡಿ ಅಂತ ತಾನೇ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ. ನಮ್ಗೆ ಏನ್ ರಾಕೆಟ್ ಸೈನ್ಸ್ ವಿತ್ರಾನು ಬೇಡ. ಲುಕ್ ಆಪ್ಷನ್ ಚೇನ್ ನೋಡಿದ್ರೆ ಮಾರ್ಕೆಟ್ ದೂರ ಇರುವ ಕಾಲ್ಗಳನ್ನ 17 ಹತ್ರ ಅದಲ್ಲ, ಇದನ್ನ ಸೆಲ್ ಮಾಡಿದ್ರು ಕೂಡ 3,500 ನೀವು ಕ್ರೆಡಿಟ್ ತಗೋಬಹುದು ಬೈ ಆಪ್ಷನ್ ಸೆಲ್ಲಿಂಗ್. ಬಿಕಾಸ್ ಇನ್ನು 150 ಪಾಯಿಂಟ್ ದೂರ ಇದೆ. ಸೊ ಲೋ ಹೋಗ್ತಾ ಇದೆ, ಇದ್ರ ಮೇಲೆಗಡೆ ಸ್ಟಾಪ್ ಲಾಸ್ ಇಟ್ಕೊಳ್ತೀರಿ. 1400 ಮೇಲೆಗಡೆ ಬಂದ್ರೆ ಮಾತ್ರ ತೆಗಿತೀನಿ ಅಂತೇಳಿ ಆ ರೀತಿ ಇಟ್ಕೊಂಡ್ರು ಕೂಡ ನೀವು ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ದುಡ್ಡು ಮಾಡ್ಕೋಬಹುದು. ರಿಲಯನ್ಸ್ ನೋಡ್ಕೋತೀರಿ, ಟರ್ನ್ ಶುರು ಆಗಿದೆ. ಓಕೆ, ಇಂಪಾರ್ಟೆಂಟ್ 1365 ಹೋಲ್ಡ್ ಮಾಡಾಗಿದೆ. ಇದನ್ನ 1 ಅವರ್ ಆಂಗಲ್ ಸ್ವಿಚ್ ಮಾಡಿದ್ರೆ ಸ್ವಲ್ಪ ಐಡಿಯಾ ಬರುತ್ತೆ ಏನಾಗ್ತದೆ ಅಂತೇಳಿ. ಸೊ ಇಲ್ಲೂ ಕೂಡ ಒಂದು ಟ್ರಯಾಂಗ್ಯುಲರ್ ಪ್ಯಾಟರ್ನ್ ಇದೆ ನೋಡ್ಕೋತಿದ್ರಿ. ಕೆಳಗಡೆಯಿಂದ ಡ್ರಾ ಮಾಡ್ತೀನಿ. ಓಕೆ, ದಿಸ್ ಇಸ್ ವಾಟ್. ಅಂಡ್ ಮೇಲೆಗಡೆಯಿಂದ ಡ್ರಾ ಮಾಡ್ತೀನಿ. ಇಂಪಾರ್ಟೆಂಟ್ ದಟ್ ಇಸ್ ದಿಸ್ ಸಿಮೆಟ್ರಿಕ್ ಟ್ರಯಾಂಗಲ್ ಪ್ಯಾಟರ್ನ್ ಇದೆ. ಮಾರ್ಕೆಟ್ ಬ್ರೇಕ್ಔಟ್ ರೀತಿ ಕಾಣುತ್ತಿದೆ ಸಪೋರ್ಟ್ ಲೆವೆಲ್ ಇರೋದ್ರಿಂದ. ಸೊ ನೋಡೋಣ ಮಾರ್ಕೆಟ್ ಈ ರೀತಿ ಮಾಡ್ತಾನ ಅಥವಾ ಈ ರೀತಿ ಮಾಡ್ತಾನ ಅಂತೇಳಿ. ಎನಿವೇ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಇದೆ ಎನರ್ಜಿ ಸೆಕ್ಟರ್ ಒಳಗಡೆ. ಸೊ ಇಟ್ ಕ್ಯಾನ್ ಎಕ್ಸ್ಪೆಕ್ಟ್ ಅ ಬುಲ್ಲಿಶ್ ಅಪ್ಸೈಡ್ ಫಾರ್ ಟುಮಾರೋ. ಓಕೆ, ಅದಾದ್ರೆ ನಿಫ್ಟಿನೂ ಮೇಲೆಗಡೆ ಹೋದ ಅಂತ ತಿಳ್ಕೊಳ್ಳಿ. ಇನ್ಫೋಸಿಸ್ ನೋಡ್ಕೋತಿದ್ರಿ, ಟರ್ನಿಂಗ್ ನೆಗೆಟಿವ್ ಆಗ್ತಾ ಇದೆ. ನೋಡ್ಕೊಳ್ಳಿ, ಬ್ರೇಕ್ ಡೌನ್, ರೀಟೆಸ್ಟ್, ಗೋ ಡೌನ್ ಸ್ಟ್ರಕ್ಚರ್ ಇದೆ. ನಾಳೆ ಲೋ ಬ್ರೇಕ್ ಆದ್ರೆ ಇಟ್ ಕ್ಯಾನ್ ಗೋ ಡೌನ್ ಸ್ಟ್ರಕ್ಚರ್ ಇದೆ. ಸೊ ಅನ್ಕೋತೀರಿ 1470 ಕೆಳಗಡೆ ಹೋದ್ರೆ ಎಕ್ಸ್ಪೆಕ್ಟೇಷನ್ ಟಿಲ್ 1420 ಅಥವಾ ಕಾಲ್ ರೇಟಿಂಗ್ ಇಂದ ಫ್ಯೂಚರ್ ಶಾರ್ಟ್ ಇಂದ ಇದನ್ನ ಪೊಸಿಷನ್ ಹೋಲ್ಡ್ ಮಾಡಬಹುದು. ವೆರಸ್ ಹೀರೋ ಮೋಟರ್ ಕಾಪ್ ನೀನು ಡಿಸ್ಕಷನ್ ಮಾಡಿದಾಗ ಬುಲಿಶ್ ಕಂಟಿನ್ಯೂಷನ್ ಶೋಕಾಸ್ ಮಾಡ್ತಾ ಇದೆ. ಅಂಡ್ ಮಾರ್ಕೆಟ್ ಯಾವಾಗಲೂ ಓಕೆ ನಿಮ್ಗೆ ಏನಾದ್ರೂ ಪ್ರಾಫಿಟ್ ಬುಕಿಂಗ್ ಬರಬಹುದು. ಸೊ ಬಿ ಕೇರ್ಫುಲ್. ಇನ್ ಕೇಸ್ ಬುಲಿಶ್ನೆಸ್ ಪೊಸಿಷನ್ಸ್ ಇದ್ರೆ ಕಂಟಿನ್ಯೂ ಟು ಹೋಲ್ಡ್ ಅನ್ಲೆಸ್ ಮಾರ್ಕೆಟ್ ಲೋವರ್ ಹೈ ಕ್ರಿಯೇಟ್ ಮಾಡೋವರೆಗೂ ಹೋಲ್ಡ್ ಕಂಟಿನ್ಯೂ ಮಾಡಬಹುದು. ಪಿಡಿಲೈಟ್ ಇಂಡಸ್ಟ್ರಿ ನೋಡ್ಕೋತಿದ್ರಿ, ಇಲ್ಲೂ ಕೂಡ ಟ್ರಾಪ್ ಕ್ರಿಯೇಟ್ ಆಗಿದೆ. ಸೊ ರೆಸಿಸ್ಟೆನ್ಸ್ ಅಲ್ಲಿ. ಸೊ ಟ್ರಾಪ್ ಕ್ರಿಯೇಟ್ ಆದ್ರೆ ಅರ್ಥ ಏನು, ಸೊ ಇಲ್ಲಿ ಬಯಸ್ ಟ್ರಾಪ್ ಆಗಿರ್ತಾರೆ. ಮಾರ್ಕೆಟ್ ಏನ್ ಮಾಡುತ್ತೆ, ಲೋ ಬ್ರೇಕ್ ಆದ್ರೆ ನೀಟಾಗಿ ಕೆಳಗಡೆ ಕರ್ಕೊಂಡು ಹೋಗುತ್ತೆ. ಕಾಲ್ ರೇಟಿಂಗ್ ಮಾಡಬಹುದು ಅಥವಾ ಫ್ಯೂಚರ್ ಶಾರ್ಟ್ ಮಾಡ್ತಾ ಸ್ವಿಂಗ್ ಟ್ರೇಡ್ ಮಾಡಬಹುದು 3,050 ವರೆಗೂ. ಸೊ ಐಚರ್ ಮೋಟರ್ ನೋಡ್ಕೋತೀರಿ, ಇದು ಕೂಡ ಬುಲಿಶ್ ಕಂಟಿನ್ಯೂಷನ್ ಜಸ್ಟ್ ಲೈಕ್ ಹೀರೋ ಮೋಟರ್ ಕಾಪ್ ಆಗಿದೆ, ಜಸ್ಟ್ ಕಾಪಿ ಕಟ್ ಆಫ್ ಹೀರೋ ಮೋಟರ್ ಕಾಪ್. ಸೊ ಬ್ರಿಟಾನಿಯಾ ನೋಡ್ಕೋತೀರಿ, ಇಂಪಾರ್ಟೆಂಟ್ ಏನಪ್ಪಾ, 5,900 ಮೇಲೆಗಡೆ ಕ್ಲೋಸ್ ಆಗ್ಲಿಕ್ಕೆ ಒಂದು ಪ್ರಯತ್ನ ನಡೀತಿದೆ. ಸೊ ಇದೊಂದು ಮಲ್ಟಿ ವೀಕ್ಸ್ ರೆಸಿಸ್ಟೆನ್ಸ್ ಇರೋದ್ರಿಂದ ಇದನ್ನ ದಾಟಿದ್ರೆ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಕ್ಲೋಸ್ ಕೊಡ್ಲಿ. ನಾಳೆನೆ ಮೊಮೆಂಟಮ್ ಅಥವಾ ಇನ್ನೊಂದು ತಿಂಗಳ ಒಳಗಡೆ ಮಾರ್ಕೆಟ್ 6,400-300 ಹತ್ರ ಬರಬಹುದು ಅನ್ನೋ ಚಾನ್ಸಸ್ ಇದೆ. ಸೊ ಈ ರೀತಿ ಕೆಲವೊಂದು ಇಂಟ್ರಾಡೇ ಸ್ಟಾಕ್ಸ್ ಗಳನ್ನ ಕೂಡ ಡಿಸ್ಕಷನ್ ಮಾಡಿದೀವಿ ವಿತ್ ಕಾಂಬಿನೇಷನ್ ಆಫ್ ಇಂಡೆಕ್ಸ್ ಅನಾಲಿಸಿಸ್. ಯಾವುದೇ ರೀತಿ ಚೇಂಜಸ್ ಇದ್ರೆ ಡೆಫಿನೆಟ್ಲಿ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ಇದೇ 17ನೇ ಅಥವಾ 19ನೇ ತಾರೀಕಿಂದ ನಾವೇನ್ ಮಾಡ್ತಿರ್ತೀವಿ ಅಂದ್ರೆ
ಕ್ಲಾಸಸ್ ನ ಶುರು ಮಾಡ್ತಾ ಇದೀವಿ. ಅದು ಕೂಡ 20 ಜನರ ಬ್ಯಾಚ್ ಇರುತ್ತೆ. 13ನೇ ಬ್ಯಾಚ್ ಇದು. ಇದಾದ ಮೇಲೆ ನೆಕ್ಸ್ಟ್ ಬ್ಯಾಚ್ ಇರೋದೇ ನೆಕ್ಸ್ಟ್ ಇಯರ್ ಸರ್. ನಾನು ವರ್ಷಕ್ಕೆ ತಗೊಳ್ಳೋದೇ 3-4 ಬ್ಯಾಚು. ಸೊ ಅದ್ರೊಳಗೂ ಕೂಡ ಓನ್ಲಿ 20 ಜನರನ್ನು ತಗೊಳ್ತೀವಿ. ಇದಾದ್ಮೇಲೆ ಮಿಡಲ್ ಅಲ್ಲೂ ತಗೊಳ್ಳೋದಿಲ್ಲ, ಯಾವುದೇ ಕೋರ್ಸ್ ಮಾರಾಟ ಮಾಡ್ಕೊಂಡು ಕುತ್ಕೊಳ್ಳೋದಿಲ್ಲ. ಬಿಕಾಸ್ ಓನ್ಲಿ ಇಂಟ್ರೆಸ್ಟ್ ಪೀಪಲ್ 100% ತಮ್ಮ ಸಾಮರ್ಥ್ಯನ ತೋರಿಸಿ ದುಡ್ಡು ಮಾಡ್ಕೋವಂತ ಅಥವಾ ಕಲಿಕೆಯನ್ನ ಆಸಕ್ತಿ ಇರೋರಿಗೆ ನಾನು ಇಲ್ಲಿ ವೆಲ್ಕಮ್ ಹೇಳ್ತಾ ಇದ್ದೀನಿ. ಬೇಕಾದ್ರೆ ಸಿಲಾಬಸ್ ಡಿಸ್ಕ್ರಿಪ್ಷನ್ ಇದೆ, ನೋಡ್ಕೊಳ್ತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು